ಪ್ರಸ್ತಾವನೆ ಪರಿಶೀಲಿಸಲಾಯಿತು. 1.5 ಕೋಟಿ ಬಿಡುಗಡೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮೋದನೆ, ಅದು ಲೆಟರ್ ಮೇಲೆ ಇದು ಮಾಡಿದ್ದಾರೆ. ಇದು FD ಡಿಪಾರ್ಟ್ಮೆಂಟವರು ಅನುಮೋದನೆ ಮಾಡಿಕೊಟ್ಟಿದ್ದಾರೆ. 10/6/24 ಸರ್ಕಾರದ ಆರ್ಥಿಕ ಇಲಾಖೆ ಇವರಿಗೆ ಕಲ್ಯಾಣ ಇಲಾಖೆಗೆ ಬರೆದು ಲೆಟರ್ ತರಿಸ್ಕೊಂಡಿದ್ದಾರೆ. ಆಯ್ತಾ ಕೇಳಿ, ಇದು ಆರ್ಟಿನಲ್ಲಿ ತೊಗೊಂಡದ್ದು ಎಲ್ಲ ಕಾಪಿ ತೊಗೊಂಡೆ. ಯಾಕೆಂದರೆ ಅವ್ರು ಏನು ನಾನು ಮಾತಾಡೋಕ್ಕೆ, ನಾನು ಯಾವಾಗಲೂ ವಿತೌಟ್ ರೆಕಾರ್ಡ್ಸ್ ನಾನು ಜೀವನದಲ್ಲೇ ಮಾತಾಡಿಲ್ಲ. ಅದಕ್ಕೋಸ್ಕರ RTIನಲ್ಲಿ ಕಾಪಿ ತೊಗೊಂಡೆ. ಮಂತ್ರಿಗಳ ಹತ್ರ ಫೈಲ್ ಇದೆ, ಮಂತ್ರಿಗಳು ಇಟ್ಕೊಂಡಿದ್ದಾರೆ. ಪ್ರೆಸೆಂಟ್ ಅವರು ಸಹ ಅವರ ಸಚಿವಾಲಯದಲ್ಲೇ ಇದೆ. 6 ತಿಂಗಳಿಂದ ಅವ್ರ ಹತ್ರ. ಏನಪ್ಪ ಎಣೆ ಬರ ಇದು? ಏನೋ ನನ್ನ ಸ್ವಂತಕ್ಕೆ ಮಾಡಿದ್ರೆ ಪರವಾಗಿಲ್ಲ, ನನ್ನ ಮಕ್ಕಳ ಬಾಯಿ ಕಟ್ಬಿಟ್ಟು ತಂದು ಮನೆ ಮಾರ್ಬಿಟ್ಟು ತಂದು ದುಡ್ಡು ಹಾಕ್ಬಿಟ್ಟು ಪೆನ್ಷನ್ ತೊಗೊಂಡು ಜೀವನ ಮಾಡ್ತಾಯಿದ್ದೀನಿ. ಯಾರಾದರೂ ಬಂದು ವೆರಿಫೈ ಮಾಡಿ. ನನ್ನ ಜೀವನದಲ್ಲಿ ಭ್ರಷ್ಟಾಚಾರ ಮಾಡಲಿಲ್ಲ, ಸಾಮಾಜಿಕವಾಗಿ ಕೆಲಸ ಮಾಡ್ಕೊಂಡು ಬಂದೆ. ಏನೋ ಈ ಕಮ್ಯುನಿಟಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಕಷ್ಟ ಬಿದ್ದು ಕೆಲಸ ಮಾಡ್ತಾಯಿದ್ರೆ ನನ್ನ ಪ್ರಾಣ ತೆಗಿತಾ ಇದ್ದಾರೆ, ಕೆಲಸ ಮಾಡಿಬಿಟ್ಟಿದ್ದಾರೆ. ನಾನು ಋಣಮುಕ್ತಿ ಮಾಡಪ್ಪ ಅಂತ ಬಂದಿದ್ದೀನಿ. ಋಣಮುಕ್ತಿ ಮಾಡಪ್ಪ, ನೀನು ಕೈ ಮುಗಿತೀನಿ ಅಂತ ಬಂದಿದ್ದೀನಿ. ಇನ್ನೇನು ಬರಲಿ ಹೇಳಿ, ನಾನು ಋಣಮುಕ್ತಿ ಮಾಡಿಬಿಡಪ್ಪ ನನ್ನನ್ನು ದಯವಿಟ್ಟು ಅಂತ ಹೇಳಿದ್ದೀನಿ. ಗುರುಗಳು ಯಾಕೆ ಕಣ್ಣೀರು ಹಾಕ್ತೀರ ನೋಡಿ, ಅವನ ಹತ್ರ ಇರೋದಕ್ಕೆ ಸಾಕ್ಷಿ ಇದೆ ನೋಡಿ. ಇಲ್ಲಿ ಫೈಲ್ ಇದೆ, ಇಲ್ಲಿ 23/8 ತೊಗೊಂಡು 8 ಅವ್ನಿಗೆ ಹೋಗಿರೋ ಫೈಲು ಇವತ್ತಿನವರೆಗೂ ಅಲ್ಲೇ ಇದೆ. ಕಣ್ಣೀರಂದರೆ ನೋಡಿ, ನಾನು ಮಾನ ಮರ್ಯಾದೆಗೆ ಬದುಕ್ತವನು. ಯಾರ ಹತ್ರನೂ ಒಂದು ಬೆಟ್ಟು ತೋರಿಸ್ಕೊಳ್ದೆ ಜೀವನ ಮಾಡಿದೆ. 50 ವರ್ಷದಲ್ಲಿ ಯಾರಾದರೂ ನನ್ನ ಮೇಲೆ ಒಂದು ಅಲಿಗೇಷನ್ಸ್ ಮಾಡಿದಾರ? ಎಂತೆಂಥ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಿದ್ದೀನಿ, ತಮಗೆಲ್ಲ ಗೊತ್ತಿರ್ಬೋದು, ಜ್ಞಾಪಿಸ್ಬೇಕಾಗಿಲ್ಲ. ದೊಡ್ಡ ದೊಡ್ಡ ಲೀಡರ್ಗಳ ಹತ್ರ ಎಲ್ಲ ಫೈಟ್ ಮಾಡಿದೆ. ಅವ್ರು ಯಾರೂ ನನ್ನ ಬಗ್ಗೆ ಒಂದು ಬೆಟ್ಟು ತೋರಿಸ್ತಿಲ್ಲ ಪಾಪ, ಗೊತ್ತಾಯ್ತಾ? ಅಂಥದ್ರಲ್ಲಿ ಈ ಮನುಷ್ಯ ನನಗೆ ಇವನು ಹಿಂದುಳಿದ ವರ್ಗವನಾಗಿ ಒಂದು ಹಿಂದುಳಿದ ವರ್ಗದ ಸಣ್ಣ ಕಮ್ಯುನಿಟಿ ಅಭಿವೃದ್ಧಿಗೆ ಈ ಥರ ಏನಾದರೂ ಕಾನೂನು ವಿರುದ್ಧವಾಗಿದ್ದರೆ ಯಾವ್ದಾರು ಇದ್ದರೆ ತೋರಿಸ್ತೀವಿ, ವಿಧಾನಸೌಧದ ಮುಂದೆ ನೇಣಾಕೊಂಡ್ಬಿಡ್ತೀನಿ ನಾನು. ₹1 ವ್ಯತ್ಯಾಸ ಮಾಡಿದರೆ ಪಾಪ ಪ್ರಾಮಾಣಿಕವಾಗಿ ಅವರು ಇನ್ನು ಎಲ್ಲ ಕೆಲಸ ಮಾಡಿಸ್ತೀನಿ ನಾನು. ಇವೆಲ್ಲ 2016 ಕಟ್ತಾವೆ, 12 ಒಂದು ಕ್ರ್ಯಾಕ್ ಇದೆ ನೋಡಿ. ನಾನು ಇಲ್ಲೇ ಕೂತ್ಕೊಳ್ತೀನಿ ನೋಡಿ, ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ಇಲ್ಲೇ ಕೂತಿರ್ತೀನಿ. ನಿಮ್ಮೇಲೆ ಯಾಕೆ ಅಂತ ಅದು ಇನ್ನು ಹೇಳ್ಬೇಕು ಬಾಯ್ಬಿಟ್ಟು. ಇಟ್ಸ್ ಓನ್ ಇಂಟೆನ್ಷನಲ್ಲಿ ಈಸ್ ಕೀಪಿಂಗ್ ದ ಫೈಟ್. ನಾನು ಹೇಳಿದ್ನಲ್ಲ, ಬೇರೆ ಮೆತ್ತೆ ಹೇಳ್ಕೊಟ್ರೆ ನಾನು ಬೇರೆಯವರೆಲ್ಲ ಹಿಂಗಾಗಲ್ಲ ನಿಮ್ಗೆ ಹೋಗಿ ಅಂತ. ಅದನ್ನು ಹೇಳ್ತೀನಿ, ನಾನು ಸಾಕ್ಷಿ ಕೊಡ್ತೀನಿ ಅದನ್ನು.